ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬೇಡ. ಮೇಕೆದಾಟು ಯೋಜನೆ ಯಶಸ್ವಿಯಾಗಲು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರದ ಗಮನ ಸೆಳೆಯಲಿ ಎಂದು ಮಾಜಿ ಸಚಿವ ಶಾಸಕ ಸಿ.ಪಿ. ಯೋಗೇಶ್ವರ್ ವ್ಯಂಗ್ಯದ ದಾಟಿಯಲ್ಲಿ ಛೇಡಿಸಿದರು. ಅವರು ತಾಲೂಕಿನ ಮಾಕಳಿ ಗ್ರಾಮದ ಕೆರೆಗಳಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಬಾಗಿನ ಅರ್ಪಣೆ ಮಾಡಿ ಮಾಧ್ಯಮದವರ ಜೊತೆ ಮಾತನಾಡಿದರು. ನೀರಾವರಿಯ ಬಗ್ಗೆ ಇಚ್ಛಾಶಕ್ತಿ ಇರಬೇಕು. ಕಳೆದ 7 ವರ್ಷಗಳ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಶಾಸಕರಾಗಿ ಕ್ಷೇತ್ರವನ್ನು ಆಳಿದ ಕುಮಾರಸ್ವಾಮಿ ರವರ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿಯೇ ಕ್ಷೇತ್ರ ಸಂಪೂರ್ಣವಾಗಿ ಹಾಳಾಗಲು ಕಾರಣ ಎಂದು ಜಾಡಿಸಿದರು. 7 ವರ್ಷದ ನಂತರ ಶಾಸಕರಾಗಿ ಆಯ್ಕೆಯಾದ ನಾನು ಮೊಟ್ಟ ಮೊದಲ ಬಾರಿಗೆ ಮಾಕಳಿ ಕೆರೆಗಳಿಗೆ ಬಾಗಿನ ಅರ್ಪಣೆ ಮಾಡುತ್ತಿರುವುದು ಖುಷಿ ತಂದಿದೆ. ಕೆಲ ವರ್ಷಗಳ ಹಿಂದೆಯೇ ಪೂರ್ಣಗೊಳ್ಳಬೇಕಾದ ಕೆರೆ ತುಂಬಿಸಲು ಕೆಲ ತಾಂತ್ರಿಕ ತೊಂದರೆಯಿಂದ ತಡೆಯಾಗಿತ್ತು ಎಂದರು. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್.ಆರ್. ಪ್ರಭಾವ್, ಕೆಪಿಸಿಸಿ ಸದಸ್ಯ ರಮೇಶ್, ಗೋಗುಲ್, ಮಾಜಿ ನಿರ್ದೇಶಕ ಲಿಂಗೇಶ್ ಕುಮಾರ್, ಲಾಯರ್ ಹನುಮಂತೇಗೌಡ, ಕಾಂಗ್ರೆಸ್ ಯುವ ಮುಖಂಡ ಕರಣ್, ಚರಕಿಗಡುಗಡ್ಡಿಯ ನಾಗೇಶು, ಗ್ರಾಮದ ಹಿರಿಯ ಮುಖಂಡ ಚಿಕ್ಕಣ್ಣ, ಚಂದ್ರು, ದಯಾ, ಪ್ರಭು ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು. ಮಾಕಳಿ ಕೆರೆಗೆ ನೀರು ತುಂಬಿಸಿ ಅದಕ್ಕೆ ಅಭಿಮಾನದ ಪ್ರೀತಿಯ ಬಾಗಿನವನ್ನು ಅರ್ಪಿಸಲಿಕ್ಕೆ ಊರಿನ ಎಲ್ಲ ತಾಯಂದಿರು ಇವತ್ತು ಪೂರ್ಣ ಕುಂಭ ಸ್ವಾಗತವನ್ನು ಕೋರಿ ಗಂಗಾಮಾತೆಗೆ ಬಾಗಿನವನ್ನು ಅರ್ಪಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಮಾಕಳಿ ಗ್ರಾಮದ ಎಲ್ಲ ನನ್ನ ಬಂಧುಗಳಿಗೆ, ತಾಯಂದಿರಿಗೆ, ಹಿರಿಯರಿಗೆ ವಂದಿಸ್ತಾ, ನಾನೇ ಒಂದು ವಾರದಲ್ಲಿ ಹೇಳಿದೆ ನೋಡ್ಯ, ವರ್ಷಕ್ಕೂ ಕೆರೆ ತುಂಬಿಸಿ ಬಾಗಿನ ಅರ್ಪಿಸ್ತಾ ಇದ್ದೋ, ಈ ಸಾರಿ ಶಾಸಕರಾದ್ಮೇಲೆ ಯಾವ ಕೆರೆಗೂ ಬಾಗಿನ ಅರ್ಪಿಸೋಕ್ಕಾಗಲಿಲ್ಲ, ಮಾಕಳಿ ಕೆರೆ ತುಂಬಿಸಿ ಬೇಗ ಬಾಗಿನ ಅರ್ಪಿಸೋ ಕಣೆ, ಅಲ್ಲಿಂದ ಶುರು ಮಾಡೋಣ ಅಂತೇಳಿ ನಾನೇ ನಮ್ಮ ಬೀಡೆಲ್ಲ ಕರೆದು ಒಂದು ವಾರದಲ್ಲಿ ಹೇಳಿದೆ. ಈ ಬಿರು ಬೇಸಿಗೆಯಲ್ಲೂ ಕೂಡ ಮಾಕಳಿ ಕೆರೆ ಚಿಕ್ಕ ಕೆರೆ ಆದರೂ ಕೂಡ ಮನುಷ್ಯ ಬದುಕಲಿಕ್ಕೆ ಏನಿವತ್ತು ಜೀವ ಜಂತುಗಳಿಗೆ ಹನಿ ನೀರು ಅದನ್ನು ಜೀವ ಉಳಿಸ್ಕೊಳ್ಳೋಕೆ ಸಾಕು. ಆ ನೀರನ್ನ ಇವತ್ತು ತಂದು ತುಂಬಿಸ್ತಕ್ಕಂಥ ಕೆಲಸವನ್ನ, ಅದರಿಂದ ಇರ್ತಕ್ಕಂಥ ಶ್ರಮವನ್ನ ನೆನೆಸ್ಕೊಂಡು ನನಗೆ ಇಲ್ಲ, ಈ ಕೆರೆಗೆ ಬಾಗಿನ ಅರ್ಪಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಉತ್ಸಾಹ ನನಗೆ ಬಹಳ ದಿವಸಗಳಿಂದ ಅದೊಂದಿತ್ತು. ಇವತ್ತು ಈ ಊರಿನ ಗಣ್ಯರ ಸಮ್ಮುಖದಲ್ಲಿ ಆ ಕಾರ್ಯವನ್ನು ಮಾಡಿದ್ದೀವಿ. ಬಂಧುಗಳೇ, ನಾನು ತಾಲೂಕಲ್ಲಿ ನೀರಾವರಿ ಮಾಡಿದಾಗ ಇದೊಂದು ಗ್ರಾಮ ಪಂಚಾಯತಿ ಬಿಟ್ಟೋಗಿತ್ತು. ಇದೊಂದು ಗ್ರಾಮ ಪಂಚಾಯತಿ ಯಾಕೆ ಬಿಟ್ಟೋಗಿತ್ತು ಅಂದ್ರೆ, ಕಡ್ವ ನಾವೇನು ಇಗ್ಲೂರಿಂದ ನೀರು ಎತ್ತೀವಿ ಅಲ್ಗೂ ಇಲ್ಗೂ ಬಹಳ ಎತ್ತರ 300 ಮೀಟರ್ ಇರ್ಬೋದು. ನನಗೆ ಸರಿಯಾಗಿ ಅಂಕಿಅಂಶಗಳ ಮಾಹಿತಿ ಇಲ್ಲ ಇವಾಗ, ಯಾಕಂದ್ರೆ ಬಹಳ ವರ್ಷ ಆಯ್ತು. ನಾನು ಏನೇನೋ ಟ್ರೈ ಮಾಡಿದೆ, ಅಲ್ಲಿಂದನೇ ನೀರು ತುಂಬಿಸ್ಬೋದು ಅಂತ, ಆಗಲ್ಲ ಅಂತ ಅಂದ್ರು. ಈ ಗ್ರಾಮ ಪಂಚಾಯತಿನ ಆಗ ನಾವು ಕೈ ಬಿಟ್ಬಿಟ್ಟು, ಆದ್ರೆ ಕಡುವಕ್ಕೆ ನೀರು ತಂದ ಮೇಲೆ ಇದೊಂದು ಗ್ರಾಮ ಪಂಚಾಯತಿ ಏನು ಅನ್ಯಾಯ ಮಾಡ್ತು. ಚುನಾವಣೆ ಬಂದಾಗ JDS ಕಾಂಗ್ರೆಸ್ ಬಿಜೆಪಿನೂ ಜನ ವೋಟ್ ಹಾಕೋತಾರೆ, ಆದ್ರೆ ನನ್ನ ಕರ್ತವ್ಯದಲ್ಲಿ ಲೋಪ ಆಗ್ಬಾರ್ದು, ಏನಾರು ಮಾಡಿ ನೀರು ತರಬೇಕು ಅಂತೇಳಿ 2015-16ನೇ ಸಾಲಿನಲ್ಲಿ ನಾವು ಒಂದಷ್ಟು ಜನ ಅಧಿಕಾರಿಗಳು ಕರ್ಕೊಂಡು ಎಲ್ಲ ಮುಖಂಡರುಗಳು ಇದರಿಂದ ನಮ್ಮ ಕೃಷ್ಣಗಿರಿ ಬೆಟ್ಟ ಕಡುವ ಬುಡದಿಂದ ಇಂಜಿನಿಯರ್ ಕಂಡುಕೊಂಡು ನಡಿಗೆ ಶುರು ಮಾಡಿದೋ. ಬಹುಶಃ ಬೆಳಿಗ್ಗೆ ನಡಿಗೆ ಶುರು ಮಾಡೋದಕ್ಕೆ ಮಧ್ಯಾಹ್ನ ಈ ಕಡೆ ತಲುಪಿ ಈ ಭಾಗದಲ್ಲಿ ಮಾರ್ಕ್ ಮಾಡಿ, ಇಲ್ಲ ನಾವು ಕಣವಾದಿಂದ ಈ ಭಾಗಕ್ಕೆ ನೀರು ಎತ್ತಬಹುದು ಅಂತ ಹೇಳಿ ತೀರ್ಮಾನ ಮಾಡಿ, ಆಗೆಲ್ಲ ಬಹಳಷ್ಟು ಜನ ಇಂಜಿನಿಯರ್ಗಳಿದ್ರು. ಚೀಫ್ ಇಂಜಿನಿಯರು ಹೆಸರು ಮರ್ತು ಬಿಟ್ಟಿದ್ದೀನಿ, ನಮ್ಮ ತಾಲೂಕಿನವರೇ ಇದ್ರು ಅವಾಗ. ನಾನು ಹೋಗಿ ಅವ್ರು ಕೇಳಿದಾಗ ಅವ್ರಿಗೆ ನೀರಿನ ಲಭ್ಯತೆ, ಕಾನೂನುಗಳು, ಮಾಮೂಲಿ ಕಾನೂನು ಮಾತಾಡ್ತಾರಲ್ಲ, ಸಣ್ಣ ನೀರಾವರಿ ಇಲಾಖೆ ಈ ಕೆರೆಗಳಿವು. ನಾವು ಮಾಡಿದ್ದು
ಏತ ನೀರಾವರಿ ಯೋಜನೆ ಮಾಡೋದು ಮೇಜರ್ ಇರಿಗೇಷನ್ ಇಂದ. ಅವರಿಂದ ನೀರು ತರಬೇಕು, ಕಣವದಿಂದ ನೀರು ಕೊಡಲ್ಲ ಅಂತ ಅವರು, ಕಣವದಿಂದ ನೀರು ಕೊಡೋಕೆ ಬರಲ್ಲ ಅಂತೇಳಿ. ಆಗ ಒಂದು ವರ್ಷ ಅದಕ್ಕೆ ಹೋರಾಟ, ಬೆಂಗಳೂರಿನಲ್ಲಿ ಈ ಆಫೀಸಿಂದ ಆ ಆಫೀಸ್ ಅಲ್ದು ಅಲ್ಲಿಗೆ ಪರ್ಮಿಷನ್ ತಂದು ಒಂದಷ್ಟು ನೀರನ್ನ ಈ ಕೆರೆಗಳು ತುಂಬ್ಕೋತೀವಿ, ಕುಡಿಕ್ ನೀರಿಲ್ಲ, ಅಂತರ್ಜಲ ಬತ್ತೋಗಿದೆ ಅಂತೇಳಿ ಮಾಕ್ಳಿ ಹೊಸಳ್ಳಿಲಿ 1500 ಅಡಿ ಹಾಕಿದ್ರು ಕೂಡ ನೀರಿಲ್ಲ, ತೆಂಗಿನ ಮರ ಎಲ್ಲ ಒಣಗೋಗಿವೆ. ಹೆಂಗಸರು ತಾಲಿ, ಗಂಡಸರು ಬೋರ್ವೆಲ್ ಹಾಕ್ಸಕ್ಕೆ ಹೆಂಗಸರು ತಾಲಿ ಒಂದ್ಬಿಟ್ಟು ಇಡೀ ಚಿನ್ನ ತಗೊಂಡು ಹಡ ಇಟ್ಟವ್ರೆ ಅಂತೇಳಿ ದಾಖಲೆಗಳ ಸಮೇತ ಅಧಿಕಾರಿಗಳಿಗೆ ಒಪ್ಪಿಸಿ ಸರ್ಕಾರದ ಮನವೊಲಿಸಿ ಸುಮಾರು 2016 ಅಂತ ಕಾಣ್ತದೆ. 2016ರಲ್ಲಿ ನಾನು ಅಲ್ಲಿಂದ ಒಂದು ಪರ್ಮಿಷನ್ ತಗೊಂಡು ಆಮೇಲೆ ಸಣ್ಣ ನೀರಾವರಿ ಇಲಾಖೆಯಿಂದ ಮೊದಲು 4 ಕೋಟಿ ಬಿಡುಗಡೆ ಮಾಡಿಸಿ ಇದಕ್ಕೆ ಟೆಂಡರ್ ಕರೆಸಿ ಇದಕ್ಕೆ ಕೆಲಸ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಈಗ ಅಲ್ಲಿ ನಡ್ಕೊಂಡು ಹೋಗುವಾಗ ಅಣ್ಣ ಎಲ್ಲ JDS ನವರ ಕಾಣ ಗದ್ದೆಗಳು ಅಂತ, JDS ನವರಾದ್ರೂ BJP ಅವರಾದ್ರೂ ಕಾಂಗ್ರೆಸ್ ಅವ್ರದ್ದು ಎಲ್ಲ ನಮ್ಮವರೇ. ಇಲ್ಲಿ ಚುನಾವಣೆ ಸಂದಾಗ ಒಂದಷ್ಟು ದಿನ ಬೇಜಾರು ಮಾಡ್ಕೊಂಡಿರ್ತಾರೆ. ಈ ತಾಲೂಕಲ್ಲಿ ಯಾವ ಕೆರೆ ಕೆಳಗಡೆ ಇರೋ, ಏರಿ ಕೆಳಗಡೆ ಇರೋ ಜಮೀನೆಲ್ಲ, ಯಾಕಂದ್ರೆ ಒಕ್ಕಲಿಗರು, ಸ್ಟ್ರಾಂಗ್ ಒಕ್ಕಲಿಗರು ಹಿಂದೆ ದೇವೇಗೌಡರು ಬೆಂಬಲಿಸ್ತಿದ್ರು, ಅವ್ರ ಕಾಲ ಮುಗೀತು. ಈಗ ಮುಂದಕ್ಕೆ ನಮ್ಮನ್ನು ಬೆಂಬಲಿಸ್ತಾರೆ, ಅಭಿಮಾನ ಇರ್ತದೆ. ಬದಲಾವಣೆ ಕಾಲಚಕ್ರ ಬದಲಾವಣೆ ಆಗ್ತಾ ಇರ್ತದೆ. ನಾವೇನೋ ಒಕ್ಕಲಿಗರ ಮಕ್ಕಳಲ್ಲಿ ನಮಗೂ ಈ ತಾಲೂಕು ಜನ ಗೌರವ ಕೊಟ್ಟಿದ್ದಾರೆ. ಈ ಸಾರಿ 25,000ಗಿಂತ ಹೆಚ್ಚಿಗೆ ಮತ ಲೀಡ್ ಕೊಟ್ಟವ್ರೆ ಅಂದ್ರೆ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಅರ್ಥ. ಅದರಿಂದ ನಾವು ಇವ್ರು ನಮ್ಮವರು, ಇವರೆಲ್ಲ ನಮ್ಮವರು ಅಂದ್ಕೊಂಡು ಅಭಿಮಾನದಿಂದನೇ ನಾವು ಹೋಗ್ಬೇಕು. ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ. ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ, ರೋಬೋಟಿಕ್ಸ್ ಲ್ಯಾಬ್, ಸಿನಿಮಾ ರೂಮ್, ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು, ವಿಜ್ಞಾನ ಪ್ರಯೋಗಾಲಯಗಳು, ಆನಿಮೇಷನ್ ಕ್ಲಾಸಸ್, ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು, ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ, ಆಟದ ಮೈದಾನ, ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ. ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ, ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035841553 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ. ಬಾಲು ಪಬ್ಲಿಕ್ ಸ್ಕೂಲ್, PT ರಸ್ತೆ, ಕೋಟೆ, ಚನ್ನಪಟ್ಟಣ. ಬಾಲು ಪಬ್ಲಿಕ್ ಸ್ಕೂಲ್, ಶೇಪಿಂಗ್ ಯಂಗ್ ಮೈಂಡ್ಸ್, ಇನ್ಸ್ಪೈರ್